ಮಾತುಗಳಿದ್ದಾವೆ. ಬಿ ಜೆ ಪಿ ಅವ್ರ ಜೊತೆಗೂ ಬೆರಿತಾ ಇರ್ತಾರೆ, ಕಾಂಗ್ರೆಸ್ ಅವ್ರ ಜೊತೆಗೂ ಬೆರಿತಾ ಇರ್ತಾರೆ, ಕಾಂಗ್ರೆಸ್ನ ಬಿಟ್ಟು ಕೊಡೋದಿಲ್ಲ. ಹಾಗಾದರೂ ಬಿ ಜೆ ಪಿಯನ್ನು ಅತಿಯಾಗಿ ವಿರೋಧ ಮಾಡೋದಿಲ್ಲ. ಯಾಕಂದರೆ ಕತ್ತಿ ಮತ್ತು ಇನ್ನುಳಿದವರು ಬಿ ಜೆ ಪಿಗರಿದ್ದಾರೆ, ಎಲ್ಲ ಸಂಬಂಧಗಳಿದ್ದಾವೆ, ಒಂದಕ್ಕೊಂದು ತಳಕ್ಕೆ ಹಾಕ್ಕೊಂಡಿದ್ದಾವೆ. ಹೀಗಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಹ ತಮ್ಮ ಮಗನ ಮಾಡಬೇಕು ಅನ್ನೋದು ತಮ್ಮಂತೆ ಆಗ್ಯದ ರಗಡಾಗ್ಯ ಸಾಕಪ್ಪ ನನ್ನ ಮಗನ ಮಾಡೋದು ಒತ್ತಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರ ಮುಂದಿರುವಂಥದ್ದು ಅನೇಕ ಸವಾಲುಗಳಿದ್ದಾವೆ. ಅದಕ್ಕಾಗಿ ಈ ಮುಖ್ಯವಾಗಿ ಈ 5 ಜನರು 7 ಜನ ಇದ್ದಾರೆ ಮತ್ತು ಬೇರೆ ಈ 5 ಜನರಲ್ಲೇ ಇಬ್ಬರಿಗೆ ಅವಕಾಶ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ. ಆಲ್ರೆಡಿ ಸೌದಿ ಅವ್ರದ್ದು ಗ್ಯಾರಂಟಿ ಅನ್ನುವಂಥ ಮಾತದ. ಯಾಕಂದರೆ ಡಿ ಕೆ ಶಿ ಅವರು ಚಿಂತಿರೋದು 2028 ಈಗಿಂದಲ್ಲ, ಈಗಿಂದ ಗೆದ್ದರು ಅವರು. ಸಿದ್ದರಾಮಯ್ಯ ಬದಿಗೆ ಸರಿಸುವಲ್ಲೇ, ಸತೀಶ್ ಅವ್ರನ್ನ ಸೈಡ್ ಮಾಡುವಲ್ಲೇ ಅವರು ಯಶಸ್ವಿಯಾಗಿದ್ದಾರೆ. ಈಗ ಇನ್ನು 2028 ಹಿಡ್ಕೋಬೇಕು ಅದನ್ನು, ಇನ್ನು ಬಿಡುವಾಗಿಲ್ಲ. ಯಾಕಂದ್ರೆ 2028 ಮುಖ್ಯವಾಗಿ ದಲಿತ ಕಾರ್ಡ್ ಆಡೋ ಸಾಧ್ಯತೆಗಳು ಭಾಳ ಇದ್ದಾವೆ. ಪರಮೇಶ್ವರ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸುಲಭವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಅವರು ಅಟ್ಯಾಕ್ ಮಾಡೋದು ನೋಡಿದ್ರೆ RSS ಮೇಲೆ ಇದ್ರ ಮೇಲೆ ಮಾಡೋದೊಂದು ನಾಯಕತ್ವ ತೋರಿಸೋಂಥ ಕೆಲಸ ನೋಡಿದ್ರೆ ಒಳಗೆ ಡಿ ಕೆ ಶಿ ಅವ್ರಿಗೆ ಭಯ ಅದ. ಕೃಷ್ಣ ಬೈರೇಗೌಡಗಿಂತಲೂ ಹೆಚ್ಚಿಗೆ ಅಪಾಯಕಾರಿ ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ. ಯಾಕಂದ್ರೆ ಅವರು ತಂದೆಯವರು AICC ಅಧ್ಯಕ್ಷರು, ಅತ್ಯಂತ ಆತ್ಮೀಯರು. ಇದಕ್ಕೆ ತಮ್ಮ ಏನಪ್ಪ ಕಿಚನ್ ಕ್ಯಾಬಿನೆಟ್ಗೆ ಅಥವಾ ಒಂದು ಹೈಕಮಾಂಡ್ಗೆ ಅಲ್ಲಿ ಇರೋದ್ರಿಂದ ಇವ್ರಿಗೂ ಅವಕಾಶಗಳಿದ್ದಾವೆ. ಇವರಿಬ್ಬರಲ್ಲಿ ಯಾರಾದರೂ ಒಂದು ಪರಮೇಶ್ವರ್ ಅವರು, ಎರಡನೇದು ಖರ್ಗೆ ಅವರು, ಇವ್ರು 4 ಕಾಂಬಿನೇಷನ್ ಮಾಡ್ಬೋದು. ಇದೇ ಕೆಲಸಕ್ಕೆ ಈಗಾಗಲೇ ಈ ದಿಶೆಯಲ್ಲೇ ನಮ್ಮ ಸತೀಶ್ ಅವ್ರ ಪ್ರಯತ್ನ ಇತ್ತು. ಆದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆಗಿನ ಸಂಬಂಧದಿಂದಾಗೆ ಮುಖ್ಯಮಂತ್ರಿ ಆಗೋದು ಸುಲಭವನ ಇವ್ರಿಗೆ ಸಪೋರ್ಟ್ ಮಾಡೋರು ಯಾರಿದ್ದಾರೆ? ಒಬ್ಬ ಗಾಡ್ ಫಾದರ್ ಬೇಕಾಗ್ತಾರೆ. ಆ ಗಾಡ್ ಫಾದರ್ ಇವತ್ತು ಸತೀಶ್ ಅವರಿಂದ ಯಾರಿದ್ದಾರೆ ಅನ್ನೋ ಪ್ರಶ್ನೆ. ಅವರ ಗಾಡ್ ಫಾದರ ಯಾಕೆ ಹಿಂದಂತ ಹೇಳ್ಕೊಳ್ಳೋಂಥ ಗಾಡ್ ಫಾದರ್ಗಳಿಲ್ಲ. ಇಲ್ಲಿವರೆಗೆ ಇದ್ದರು ಸಿದ್ದರಾಮಯ್ಯನವರು. ಇನ್ನೇನು ಸಿದ್ದರಾಮಯ್ಯನೇ ಇವ್ರಿಗೇನು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು. ಮತ್ತು KN ರಾಜನ್ ಅವರು ಆ ದೊಡ್ಡ ಪ್ರಮಾಣದ ಗಾಡ್ ಫಾದರ್ ಅಲ್ಲ. ಈ